ಈ ತರ ಪ್ಲೇಟ್ ಹಿಡಿದು ಭಿಕ್ಷೆ ಬೇಡಿದ್ರೆ ಜಾಸ್ತಿ ಭಿಕ್ಷೆ ಕೊಡ್ಬೋದು. ಒಂದು ಮಂಡೆ ಹೋಗ್ತದೆ, ಒಂದು ಬಾಡಿ ಹೋಗ್ತದೆ. ಆ ಮೂನ್ಕಿಂತ ಈ ಮೂನ್ ತುಂಬಾ ಚಂದ ಸಮಥಿಂಗ್ ಇಸ್ ಕಮಿಂಗ್ ಔಟ್ ಆಫ್ ದಟ್ ಥಿಂಗ್. ನೀನು 6 feet ಇದೆ, ನಿನ್ ತಪ್ಪು. ನಾನ್ ಎವರೇಜ್ ಗರ್ಲ್ ಅದ್ ಹೈಟ್ 5. ನಾವಿವತ್ತು ಉಡುಪಿ ಪರ್ಬಕ್ ಹೋಗ್ತಿದ್ದೇವೆ. ಬಲೆ ಬಲೆ ಗೈಸ್. 2 wheeler ಅಲ್ಲಿ ಯಾವತ್ತು ಕೂದಲು ಓಪನ್ ಬಿಟ್ಟು ಹೋಗ್ಬಾರ್ದು. ಅದೇನಿದ್ರು ಅಲ್ಲಿ ಹೋಗಿ ಆದ್ಮೇಲೆ ಕೂದಲನ್ನು ಓಪನ್ ಬಿಡ್ಬೇಕು. ಹೇರ್ ಪ್ರೊಟೆಕ್ಷನ್, ಅದು ಹೇರ್ ಪ್ರೊಟೆಕ್ಷನ್ಗಿಂತ ಜಾಸ್ತಿ ಅದು ಜಿಡ್ಕಿನ ಪ್ರೊಟೆಕ್ಷನ್. ಆಮೇಲೆ ಇವಳು ಉಡುಪಿ ಪರ್ಬಕ್ ಹೋಗುವಾಗ ಇಲ್ಲ ಯಾವ್ದೋ ಬ್ಯಾಂಕ್ ರಾಬರಿ ಮಾಡ್ಲಿಕ್ಕೆ and ಇವರು Oh my God, you are giving me respect. Yeah. ಒಂದು word ಬಿಡಬಾರ್ದು ಮಾರೆ. Sometimes we have to ಕಾಲವಾಸಿ ಕತ್ತೆ ಕಾಲು. ಆತರ ಹೌದು ಗೈಸ್, ರೋಡಲ್ಲಿ ಹೋಗ್ಬೇಕಂತಿಲ್ಲ, ಎಲ್ಲರೂ ತಿರ್ಗಿ ನೋಡ್ತಾರೆ. ತಿರ್ಗಿ ನೋಡ್ಲಿಕ್ಕೆ ಕಾರಣ ಏನಂದ್ರೆ ಇದು ಕುಳ್ಳಿ ನಾನು ನನ್ನನ್ನು ಕರ್ಕೊಂಡು ಅವಳು ಹೋಗ್ತಿದ್ದಾಳೆ. ಸೊ ಅದು ಏನ್ ಗೊತ್ತಾ, ನಮ್ಗೆ ನಾರ್ಮಲ್, ನೋಡುವವರಿಗೆ ನಾರ್ಮಲ್ ಅಲ್ಲ. ನನ್ನ ಹೈಟ್ 6 feet, ಇವಳು 3 ಅಡಿ. ನನ್ನನ್ನು ಕರ್ಕೊಂಡು ಇವಳು ಹೋಗ್ತಿರೋದು. ಸೊ ದಿಸ್ ಇಸ್ ವಿಯರ್ಡ್, ನೋಡ್ಲಿಕ್ಕೆ ತುಂಬಾ ವಿಯರ್ಡ್ ಕಾಣ್ತದೆ. ಫೈನಲಿ ನಾವು ಬೀಡನ್ಗುಡ್ಡಕ್ಕೆ ಬಂದಿದ್ದೇವೆ. ಬಾರಿ ಸುಂದರವಾಗಿ ಅಲಂಕೃತವಾಗಿದೆ. ನೋಡುವ ಹೇಗುಂಟಂತ. ಗೈಸ್, ಇದು ಯಾವ್ದೋ ಟೂರ್ನಮೆಂಟ್ ನಡೀತು. ನಾವು ಪರ್ಬ ಅಂತ ಬಂದ್ವಿ. ನಂಗೆ ಪರ್ಬನು ಇಲ್ಲ, ಕಿರ್ಬನು ಇಲ್ಲ. ಈಗ ಇಲ್ಲ, ಅಲ್ಲಿ ಅಂತದ ಉಂಟಾ? ಅಲ್ಲಿ ನೋಡು, ಅದು ಉಡುಪಿ ಉತ್ಸವ ಬ್ರೋ. ಉಡುಪಿ ಉತ್ಸವ ಇಲ್ಲಿ ಅಲ್ಲ ಬ್ರೋ, ಆಚೆ ಸೈಡ್. ನಾನು ಹೋಗಿ ಬಂದಿದ್ದೇನೆ. ನನ್ ಕೂದ್ಲೆ ಯಪ್ಪ. ಅಲ್ಲಿಗೆ ಹೋಗುವ. ಆಕ್ಚುಲಿ ಇಲ್ಲಿ ಏನ್ ನಡೀತುಂಟು ಅಂತ ನಮ್ಗೂ ಗೊತ್ತಿಲ್ಲ. ಯಾವ್ದೋ ಟೂರ್ನಮೆಂಟ್ ನಡೀತುಂಟು. ಬಟ್ ಏನೇ ಆಗ್ಲಿ ಡೆಕೋರೇಷನ್ ಬಾರಿ ಚಂದ ಉಂಟು. ಇಲ್ಲಿಗೆ ನಮ್ಮ ರಿವ್ಯೂ ಮುಗಿಯೋದಿಲ್ಲ ಗಾಯ್ಸ್. ಫೈನಲಿ ಯಾವ್ದೋ ಒಂದಕ್ಕೆ ಬಂದಿದ್ದೇವೆ. ಉಡುಪಿ ಉತ್ಸವಕ್ಕೆ ಬಂದಿದ್ದೇವೆ. ಇದೇನಿದು ಉಡುಪಿ ಹಬ್ಬಕ್ಕೆ ಬಂದಿದ್ದೇವೆ ನಾವು. ಸೊ ಇಲ್ಲೇ ಪಾರ್ಕಿಂಗ್ ಲಾಟ್ ಉಂಟು. ನಮಸ್ಕಾರ, ಇದು ಉಡುಪಿ ಮೇಲಿಡಿ. ಶಾರ್ಟ್ ಇದ್ರೆ ಹೀಗೆ ಪ್ರಾಬ್ಲಮ್. ಓಕೆ, ಈಗ ಅಲ್ಲಿ ದುಡ್ಡು ತಗೋ. ಕಾಣಲ್ಲ, ಈ ಸೈಡ್ ಇಂದ ಕಾಲು ಕಾಣುದಿಲ್ಲ, ಏನು ಕಾಣಲ್ಲ. ನಾನೊಂದು ಬ್ರೋ, ನನ್ ತಪ್ಪಲ್ಲ. ನೀನು 6 feet ಇದೆ, ನಿನ್ ತಪ್ಪು. ನಾನ್ ಎವರೇಜ್ ಗರ್ಲ್ ಅದ್ ಹೈಟ್ 5.1. 5.1 ಯುವರ್ ಆವರೇಜ್ ಅಲ್ಲೂ ಬ್ರೋ. 5.1 ಆವರೇಜ್ ಆಯ್ತಾ? 5.6 ಇಸ್ ಆವರೇಜ್. ನೋಡ, ಅದು ಸಮೇತ ನಿನ್ಕಿಂತ ಸೇಮ್. ನಾನ್ ಬರ್ತೇನೆ ಅಲ್ಲಿ, ಬಾ ತಕೋ. ನಿಂಗೂ ಜಾಸ್ತಿ ಅದು. ₹60 ಕೊಟ್ಟಿದ್ದೇವೆ, ವಸೂಲಾಗ್ಬೇಕು. ನನಗೆ ರೆಕ್ಕೆ ಬಂತು. ರೆಕ್ಕೆಯ ಸೈಜ್ ಅಮೌಂಟ್ ಆಕ್ಚುಲಿ ಮಕ್ಕಳಿಗೆ ಪ್ಲಸ್ ನನ್ನ ಫ್ರೆಂಡ್ ರೆಬೆಕಾನಿಗೆ. ಓ, ನಮ್ಮಂತವರಿಗೆಲ್ಲ ಅಲ್ಲ ಇದೆಲ್ಲ. ಬ್ರೋ, ನೀನೆಂತ 40 ವರ್ಷದವಳ? ಜಗತ್ತಿನ ಡ್ರ್ಯಾಗನ್ ಫ್ಲೈ. ಓ ಮೈ ಗಾಡ್, ಲುಕ್ ಸೋ ಕ್ಯೂಟ್. Bro, you never gave me one flower, bro. Beautiful. ಕೆಜಿಗೆ 50 ರೂಪಾಯಿ. ನೀನ್ ನನ್ನ ಫ್ರೆಂಡ್ ಅಲ್ಲ, ಫ್ರೀಗೆ ಕೊಡ್ಬೇಕಿತ್ತಾನೆ. ಎಂತ ಅದಲ್ಲ. ವಾ, ಇಲ್ಲಿ ನೋಡ್ರೆ ಬೇಕಾ, ನೀನಾದ್ರೆ ಒಂದು ಬಾಯಿ ಇಟ್ಟಿಗೆ ಸಾಕು. ಅದೇ ರಾತ್ರಿ ಡಿನ್ನರ್ ನೀನು.
50 ರೂಪಾಯಿ. Guys, ಅಲ್ಲಿಲ್ಲ ಏ ರೆಬೆಕಾ ಎಲ್ಲೋದ್ಲು ಗೈಸ್ ಇವಳು ಯಾರೊಟ್ಟಿಗೋ ಬೈಸ್ಕೊಂಡ್ಲಿ ಈಗಷ್ಟೇ ಬೇಗ 10 ರೂಪಾಯಿ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ 10 ರೂಪಾಯಿಗೆ. 10 ರೂಪಾಯಿ ಆದರೆ ನಮಗೆಲ್ಲ ಸಾಕಾಗೋದಿಲ್ಲ, ಅದೆಲ್ಲ ಬೆಲೆ ಸಾಕಾಗೋದಿಲ್ಲ. 20 ರೂಪಾಯಿ ಜಾಸ್ತಿ ಇದ್ದಿದ್ರೆ ನೋಡ್ಬೋದಿತ್ತು. ಅಲ್ಲ ಬೇಕಾ ಜಾಸ್ತಿ ಇದ್ದಿದ್ರೆ ನೋಡ್ಬೋದಿತ್ತು. 10 ರೂಪಾಯಿ ಟೂ ಲೋ. 45 ರೂಪಾಯಿ ಹೇಳ್ತಿದ್ದಾಳೆ. ನಮ್ಮ ಬಜೆಟಿಗೆ ಇದೆಲ್ಲ ವರ್ಕೌಟ್ ಆಗುವಂಥದ್ದಲ್ಲ. ತುಂಬಾ ಒಳ್ಳೆಯದು. ಇದು ಕೂತು ಬಾಚ್ಲಿಕ್ಕೆಲ್ಲ ಬಾಟ್ಲಿ ತೊಳಿಲಿಕ್ಕೆ. ತಗೋ ಕೀರ್ತನ, ನಿನ್ ಬಜೆಟ್ ಅಲ್ಲಿ ಬರ್ತದೇನೋ 20 ರೂಪೀಸ್. ಡೈಸನ್ ಎಲ್ಲ ತುಂಬಾ ಚೀಪ್ ಆಗ್ತದೆ. ಸೊ ನಾವು ಇಂಥದನ್ನೇ ತಗೊಂಡು ಏನೋ ನಮ್ದು ಜೀವನ ನಡೆಸಬೇಕಾಗ್ತದೆ. ಆಯ್ತಾಯ್ತು, ತಗೋ. ಏಕೆ ಎಂತ ಕೀರ್ತನ, ಎಂತ ಹೇಳಿದೆ ನೀನು? 6 ಫೀಟ್ ನಿನ್ ಮೆಚ್ಯೂರು. ಎಂತ ಇದು ಮೆಚ್ಯೂರ ನಿಂದು? ಕೀರ್ತನ ಮಾಡ್ಬೋದಿತ್ತು ಬ್ರೋ, ಯು ಡೋಂಟ್ ಹ್ಯಾವ್ ಬಜೆಟ್ ಬ್ರೋ. ನಂಗೆ ಗೇಮ್ ಮಾಡ್ಬೇಕು ಗೈಸ್, ಆದ್ರೆ ಹಣ ಇಲ್ಲ ನನ್ನ ಹತ್ರ. ನಂಗೆ ಟೈಮು ಇಲ್ಲ. ಅಲ್ಲಿ ಲಕ್ಸ್ ಸೋಪಿಗೆ ರಿಂಗ್ ಹಾಕಿದ್ರೆ ಕೊಡ್ತಾರೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಬಂಡಲ್ ಲೈಫ್ ಬಾಯ್ ಉಂಟು. ಸೊ ನೋ ಥ್ಯಾಂಕ್ಸ್ ಗೈಸ್. ನನ್ನ ಫ್ರೆಂಡ್ ಈಗ ಇದು ಯಾವುದನ್ನು ಟ್ರೈ ಮಾಡ್ತಿದ್ದಾಳೆ. ಪೈನಾಪಲ್ ಅಂತೆ, ಉಪ್ಪು ಹುಳಿ ಖಾರ ಎಲ್ಲ ಹಾಕೊಂಡು ತಿಂತಿದ್ದಾರೆ. ನಂಗೊಂದು ಬಾಯಿ ಲಾಸ್ಟಿಗೆ ತಿನ್ಸಾಯ್ತು. I can feel the taste in my mouth. ನಂಗೊಂದು ಬಾಯಿ ಕೊಡಾಯ್ತಾ? ಟ್ರೈ ಮಾಡಿಲ್ಲ. ಇದೆಲ್ಲ ಟ್ರೈ ಮಾಡಿದ್ದು ಲೇಸ್ ಅಲ್ಲ ಅದು. ಅದ್ರಲ್ಲಿ ಚಿಕನ್ ಎಲ್ಲ ಹಾಕ್ತಾರೆ. ಯಾವ್ದ್ರಲ್ಲಿ ಇಲ್ವೇ ತಿನ್ನೋದಿಲ್ಲ ಅಂತ ಇದನ್ನ ಟ್ರೈ ಮಾಡ್ತಿದ್ದೇನೆ. ಒಳ್ಳೆ ಉಂಟು ಬ್ರೋ, ಒಳ್ಳೆ ಉಂಟು ಅಂತ ಹೇಳಿದ್ರೆ ಈ ತರ ಮುಖ ತೋರಿಸುದಿಲ್ಲ ಯಾರು. ಸಮಥಿಂಗ್ ಇಸ್ ಕಮಿಂಗ್ ಔಟ್ ಆಫ್ ದಟ್ ಥಿಂಗ್. ಇಲ್ಲಿ ಯಾವ ವಸ್ತು ಸಹ ನಮಗೆ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗುವಂಥದ್ದು ಯಾವುದೂ ಇಲ್ಲ. ಇವಳೇನೋ ಹೇಳ್ತಿದ್ಲಪ್ಪ ಇದಕ್ಕೆ ಹೋಗು ಅಂತ. ನೀನು ಅವಳಿಗೆ ಬಿಟ್ಟರು ಬಿಡ್ಬೋದು, ಹೇಳಿಕ್ಕಾಗಲ್ಲ. ನಂಗೆ ಬಿಡ್ಲಿಕ್ಕಿಲ್ಲ. ಇದಕ್ಕೆ ಬಿಟ್ಟರು ಐ ಆಮ್ ನಾಟ್ ಶೋರ್. ನನಗೆ ಖುದ್ದು ಹೆದರಿಕೆ ಆಗ್ತದೆ. ಹೌದು, ನಾನು ಹೈಟ್ ಇದ್ದೇನೆ, ಬಟ್ ದ ಥಿಂಗ್ ಇಸ್ ನನಗೆ ಹೈಟ್ ಅಂದರೆ ತುಂಬ ಭಯ. ಮತ್ತೆ ಅಲ್ಲಿ ತನಕ ರೀಚ್ ಹೇಗೆ ನೀನು? ನಮಗೆ ಸಹ ಗೊತ್ತಿಲ್ಲ, ಅಮ್ಮ ಗೊಬ್ಬರ ಹಾಕಿದ್ರೇನು. ಏನು ಗೊತ್ತಾ, ಎಂಟ್ರೆನ್ಸಿಗೆ 60 ರೂಪೀಸ್ ಕೊಟ್ಟಾದ್ಮೇಲೆ ಏನಾದರೂ ಕಾಂಪ್ಲಿಮೆಂಟ್ರಿ ಇರಬೇಕಲ್ಲ. ಆದ್ರೆ ಇಲ್ಲ, ಏನು ಮಾಡೋದು, ಇದು ಜೀವನ. ಪೊಟೆಟೊ ಟ್ವಿಸ್ಟರಿಗೆ ಇಲ್ಲಿ 100 ರೂಪಾಯಿ ಅಂದರೆ ನೋಡು. ಗೈಸ್, ಪೊಟೆಟೊ ತುಂಬ ಸಳಸಳವಾಗಿ ಕೊದಿತಾ ಉಂಟು. ಈ ಮೂತಿ ಅವಳು 80 ರೂಪಾಯಿ ಪೊಟೆಟೊ ಟ್ವಿಸ್ಟರ್ ತಿಂತಿದ್ದಾಳೆ. ಬೇರೆ ಕಡೆ ನೋಡಿದ್ರೆ 50 ರೂಪಾಯಿ ಸಿಕ್ತುಂಟು. ಇಂಥವ್ರನ್ನ ಸ್ಕ್ಯಾಮ್ ಮಾಡೋದು ತುಂಬ ಸುಲಭ. ಹೌದಾ? ಉಡುಪಿಯಲ್ಲ ಸಿಗ್ತದೆ ಪೊಟೆಟೊ ಟ್ವಿಸ್ಟರ್ ಅಂಗಡಿಯಲ್ಲಿ. ಯಾವ ಅಂಗಡಿಯಲ್ಲಿ? ಇವಳು ಯಾಕೋ ಇವತ್ತು ತುಂಬ ಚಂದ ಕಾಣ್ತಿದ್ದಾಳಪ್ಪ. ಹೌದು. Emotional damage. I don't like you more. I hate you more, sorry. ನಾವು ಪೊಟೆಟೊ ಟ್ವಿಸ್ಟರ್ ತಿನ್ನುವ ಪ್ಲಾನ್ ಅಲ್ಲಿ ಇದ್ದೇವೆ. ಈ ಅಕ್ಕ ಬಿಸಿ ಬೆಂಕಿ ಎದ್ದಿದ್ದು ಎಣ್ಣೆ ಅದು. ಇಲ್ಲಿ ಈ ನಮನಿ ಶೈನಿ ಪೊಟೆಟೊ ಟ್ವಿಸ್ಟರ್, ಅದರಲ್ಲಿ ಎಣ್ಣೆ ಉಂಟು. ಆ ನಮನಿ ಕೈ ಹಾಕಿ ತಿಂತಿದ್ದಾಳೆ. ಒಂದು ಮನಸ್ಸಲ್ಲಿ ಫ್ರೆಂಡಿಗೆ ಕೊಡು, ಅವಳು ತಿನ್ಲಿ ಪಾಪ. 80 ರೂಪಾಯಿಗೆ ತಗೊಳ್ಳೋದು ಬೇಡ ಅಂದದ್ದು.
ಸ್ಕೇರಿ ಹೌಸಿಗೆ ಹೋಗ್ತೀಯಾ? ನಂಗೆ ನಾನ್ ರೆಡಿ, ನೀನ್ ರೆಡಿಯಾ? ನಾನ್ ಬರಲ್ಲ. ನೀವು ಹೋಗು, ನಾನು ನಿನ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಎಲ್ಲಿಂದ ಬರ್ತೀನಿ, ನೀನು ಬರ್ಬೇಕಂತ. ಆಕ್ಚುಲಿ ಸ್ವೀಟ್ ಕಾರ್ನ್ ತಿನ್ಬೇಕಂತ ಆಸೆ ಆಗ್ತದೆ. ಬಟ್ ವಿಷಯ ಏನಂದ್ರೆ ಅದ್ರಿಗಿಂತ ಕಮ್ಮಿಯಲ್ಲಿ ನಾವು 3-4 ಪ್ಯಾಕೆಟ್ ಮೂರ್ನಾಲ್ಕು ಲೋಟೆ ಸಿಗ್ತದೆ, ಸ್ವೀಟ್ ಕಾರ್ನ್ ಸಿಗ್ತದೆ. ಹೇಗಂದ್ರೆ ಹೊರಗಿಂದ ನಾವು ಕಾರ್ನ್ ತಕೊಂಡು ಉಪ್ಪು ಹಾಕಿ ಬೇಯಿಸೋದು ಅಷ್ಟೇ. ಅಲ್ಲಿಗೆ ಬಟರ್ ಇದ್ರೆ ಸ್ವಲ್ಪ ಮ್ಯಾಗಿ ಮಸಾಲೆ ಹಾಕೋದು, ಅದ್ರಲ್ಲಿ ಸ್ವೀಟ್ ಕಾರ್ನ್ ಆಯ್ತು. ಚೀಪ್ ಅಂಡ್ ಬೆಸ್ಟ್ ದೇಸಿ ಜುಗಾಡ್ ಮನೆಯಲ್ಲೇ ಮಾಡ್ಬೋದು. ಸೊ ನಾವು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿದೆ. ದೇಸಿ ಜುಗಾಡ್. ಗೈಸ್, ನಾನು ಇಲ್ಲಿ ಬಂದು 20 ರೂಪಾಯಿ ಉಳಿಸ್ಕೊಂಡು ಹೋಗ್ತಿದ್ದೆ. ಎಂತಕ್ಕೆ? ಬಂದು 20 ರೂಪಾಯಿ ಈ ಹುಡುಗಿ ಕೇಳಿದ್ರಿಗೆ 20 ರೂಪಾಯಿ ಕಳಿಸ್ಬೇಕು. 20 ರೂಪಾಯಿ ಉಳಿಸಿದೆ. ಇದನ್ನ 20 ರೂಪಾಯಿ ಬರ್ಲಿ. ನೀವ್ ಮತ್ ಕೆಲ್ಸಕ್ಕೆ ಅಂತ ಹೋಗುದು? ಓ, ಕೆಲ್ಸಕ್ಕೆ ಹೋದ್ರೆ? ಕೆಲ್ಸಕ್ಕೆ ಹೋದ್ರೆ 6 ಫೀಟ್ ಯಾರು ಇರುದು? ನಾನು ನೀನಾ? ನನ್ 6 ಫೀಟ್ ಜಾಸ್ತಿ ಇದೇನಂತ ಮಾಸ ಮಾರೋದು. ಹೇಳ್ತಿದ್ದೇನೆ, ಈ ತರ ಪ್ಲೇಟ್ ಹಿಡಿದು ಭಿಕ್ಷೆ ಬೇಡಿದ್ರೆ ಜಾಸ್ತಿ ಭಿಕ್ಷೆ ಕೊಡ್ಬೋದೇನು? ಪ್ಲೇಟ್ ತೋರಿಸ್ತೇನೆ ಗೈಸ್, 1 ಮಿನಿಟ್. ಸಿ, ಈ ತರ ಪ್ಲೇಟ್ ಅಲ್ಲಿ ಭಿಕ್ಷೆ ಬೇಡಿದ್ರೆ ಜಾಸ್ತಿ ಭಿಕ್ಷೆ ಬೀಳ್ಬೋದೇನು? ಜಾಸ್ತಿ ಅಲ್ಲ, ಅವರು ಅಲ್ಲ, ನಾವು ಇನ್ನಿಂದ ಪುನಃ ಔಟಿಗೆ ಹೋಗ್ತಿದ್ದೇವೆ. ಔಟಿಂದ ಔಟಿಗೆ ಹೋಗ್ಬೇಕು. ಹೌದಾ? ಇಲ್ಲಿಗೆ ಹೋಗ್ತಿದ್ದೇವೆ, ಇಲ್ಲಿಂದ ಔಟಿಗೆ ಹೋಗ್ಬೇಕು. ಓ, ಎಷ್ಟು ಒಳ್ಳೆ ಮೂನ್ ಉಂಟು ನೋಡಿ. ಅದು ನಮ್ಮ ಮೂನ್ ನಮ್ಮ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಲ್ಲ, ಸಾರಿ. ಆ ಮೂನ್ಗಿಂತ ಈ ಮೂನ್ ತುಂಬಾ ಚಂದ ನಿನ್ನಯ ಮಗವನ್ನು ಕಂಡ ತಕ್ಷಣ ಸಿ, ನಮ್ ಕೀರ್ತನ ಇಸ್ ಅ ಸಿಂಗರ್. ಹೌದಪ್ಪ, ಹೋಗಲ್ಲ ಕೀರ್ತನ ಸ್ವಲ್ಪ ನಿಲ್ಬೋದೇನು? ಇಲ್ಲ ಇದ್ರೆ ನಾವು ಪಾಪರ್ ಆಗ್ತೀವಿ. ಬ್ರೋ, ಏನ್ ಪಾಪರ್ ಆಗುದು? ಇಲ್ಲರೂ ಈಗ ಬ್ಯಾಲೆನ್ಸೇ ಖಾಲಿ ಆಗಿದೆ. 20 ರೂಪಾಯಿ ಬಾಕಿ ಉಂಟು. ಈಗ ಲೋನ್ ತಗೊಂಡು ನಾವೇನು ಇದು ಮಾಡ್ಬೇಕು. ಒಂದೇ ಒಂದು ರೈಡ್ ಮಾಡ್ಲಿಲ್ಲ, ಒಂದೇ ಒಂದು ಇದು ಮಾಡ್ಲಿಲ್ಲ. ಬಟ್ ಅಟ್ ಲಾಸ್ಟ್ ಒಂದು ಚಿಕ್ಕಿ ತಗೊಂಡಿದ್ದೇವೆ. ನೋಡು, ನಾನು ಹಿಡ್ಕೊಂಡ್ರೆ ನೀನ್ ಬರಲ್ಲ ಕ್ಯಾಮ್ರಾದಲ್ಲಿ. ನಿನ್ನದೊಂದು ಮಂಡೆ ಹೋಗ್ತದೆ, ಒಂದು ಬಾಡಿ ಹೋಗ್ತದೆ. ಫೈನಲಿ ಗೋಯಿಂಗ್ ಔಟ್. ಗುಳುಮ ಹಾರಿದ್ರೆ ಸಾಯ್ಬೋದಾ ಅಂತ ಟ್ರೈ ಮಾಡಿ ನೋಡ್ಬೋದೇನು ನೀನ್ ಕೀರ್ತನ? ಕಾಲವರೆಗೂ ನೀನು ಮಾತ್ರ ಮುಳುಗ್ಬೋದು. ಹಾ, ಆಯ್ತಪ್ಪ. ನೋಡಿ ಗೈಸ್, ಲೈಕ್ ಸೀದಾ ಸೈಡ್. ಗೈಸ್, ನಾವಿಲ್ಲಿ ಬಂದು 1 ಗಂಟೆ ಜಾಸ್ತಿ ಆಯ್ತಂತೆ, ನಂಗೆ ಗೊತ್ತೇ ಆಗ್ಲಿಲ್ಲ. 1 ಗಂಟೆ ಆಗಿಲ್ಲ, ಆಯ್ತಾ? 1 ಗಂಟೆ ಆಗಿಲ್ಲ. ಟೈಮ್ ತುಂಬಾ ಸ್ಪೀಡ್ ಆಯ್ತು. ಅಂದ್ರೆ ನಮಗೆ ಗಮ್ಮತ್ ಆಗಿರ್ಬೋದು. ಈಗ ನಾವು ಗಮ್ಮತ್ ನೋಡ್ಕೊಂಡು ಹೋದ್ರೆ ನಮ್ಗೆ ಗಮ್ಮತ್ ಮಾಡಿಸ್ತಾರೇನು? ಫೈನಲಿ ಗೋಯಿಂಗ್ ಬ್ಯಾಕ್ ಟು ಹೋಮ್. ಪೂರ್ಣ ಚಂದಿರ ರಜಾ ಹಾಕಿದೆ. ಬಾಯ್. ಗೋಯಿಂಗ್ ಬ್ಯಾಕ್ ವಿತ್ ಅವರ್ ಚಿಕ್ಕೀಸ್. ಅದೊಂದು ಡಿಫ್ರೆನ್ಸ್ ಆದ್ದು ನಾವಿಲ್ಲಿ ಬಂದ. ಮನೆ ಇಲ್ಲೇ 2 ನಿಮಿಷ ದೂರದಲ್ಲಿದ್ರು. ನಮ್ದು ಹೇರ್ ಕೇರ್, ಹೇರ್ ಸೇಫ್ಟಿ ಎಲ್ಲ ಮುಗಿಯುದಿಲ್ಲ. ಇವಳೊಬ್ಳು ಪುನಃ ರಾಬ್ರಿಗೆ ರೆಡಿ ಆದವ್ರ ತರ ಹಾಕಿದಳು. ಮುಖ ತೋರ್ಸು. ಇದು ಶ್ರೀರಾಮಚಂದ್ರದಲ್ಲಿ ರವಿಚಂದ್ರನ್ ಹಾಕಿದ್ದೆ ಮಂಕಿ ಕ್ಯಾಪ್ ಹಾಕೊಂಡು ತಿರುಗುದು. ವೆರಿ ಇಂಪಾರ್ಟೆಂಟ್. ಓಕೆ ಗೈಸ್, ಇವತ್ತಿಗೆ ನಮ್ಮ ಉಡುಪಿ ಪರ್ಬ ಮುಗ್ದಿದೆ. ತುಂಬಾ ನೆನಪುಗಳನ್ನೇನು ಹಿಡ್ಕೊಂಡು ಹೋಗ್ತಿಲ್ಲ. 20 ರೂಪಾಯಿ ಉಳಿದದನ್ನು ಹಿಡ್ಕೊಂಡು ಹೋಗ್ತಿದ್ದೇವೆ ಅಷ್ಟೇ. ಆದ್ರೂ ಏನೋ ಒಂಥರ ಖುಷಿ ಆಯ್ತು. ಸಮಾಧ ಆಗಿದ್ದು. ಅಯ್ಯಪ್ಪ, ನೀವು ಹಚ್ಚರಿ ಇದು ಹಿಡ್ಕೊ, ಕ್ಯಾಮ್ರಾ ಹಿಡ್ಕೊಳ ಸರಿ ಕೂರ್.
ಅಯ್ಯೋ ದೇವ್ರೆ, ಈ ಕುಳ್ಳಿಯರೊಟ್ಟಿಗೆ ಸ್ಕೂಟಿಯಲ್ಲಿ ಹೋದ್ರೆ ಇದೇ ಪ್ರಾಬ್ಲಮ್ ಮರೀಶ್. ಎಂತ ಹೇಳುದು, ನನ್ನ ಕಾಲ್ ನಿಗ್ತದಾಯ್ತಾ? ನೀಗ್ತದ, ಹೌದು, ನಿಂತ್ಕೊಂಡ್ರೆ ಮಾತ್ರ. ಮೊದಲು ಕುತ್ಕೊಳ್ಬೇಕ ನನಗ. ನಾನ್ ಕುತ್ಕೊಂಡ ಅಲ್ಲಿ ಕಾಲ್ ನೆಲಕ್ಕೇನು ಪಾತಾಳಕ್ಕೆ ತಾಗ್ತದೆ. ಕುತ್ಕೊಂಡಿದ್ದೇನೆ. ಹೌದು, ಕುತ್ಕೊಂಡಿದ್ದಿ ನೆಲದಲ್ಲ. ನಾನು ಬಾಯ್ ಬಾಯ್ ಉಡುಪಿ ಪಾರ್ಬ, ಟಾಟಾ. ಬಾಯ್. ಸೊ ಇವತ್ತಿನ ಬರಲ್ಲ ಪುನಃ. ಸೊ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ಇದು ನಮ್ಮ ಮೊದಲನೇ ವ್ಲಾಗ್ ಅಥವಾ ಮೊದಲನೇ ಪ್ರಯತ್ನ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೋಟಿಫಿಕೇಶನ್ ನಿಮ್ಗೆ ಇಷ್ಟ ಇದ್ರೆ ಆನ್ ಮಾಡ್ಕೊಳ್ಳಿ. ಅದು ಏನ್ ಗೊತ್ತಾ, ಅಮಾವಾಸ್ಯೆ ದಿನ ಚಂದ್ರ ನೋಡ್ಬೇಕಾದ್ರೆ ನನ್ನ ಅಕೌಂಟಿಗೆ ಬನ್ನಿ, ಹೋಗಿಲ್ಲ ಅದನ್ನು ನೋಡಿ. ಓಕೆ ಗಾಯ್ಸ್, ಬಾಯ್, ಟಾಟಾ.